ನಿಮಗೆ ಶುಭ ಮುಂಜಾನೆ ಹೇಳ್ತಾ ಇದ್ದೇವೆ. ನಾವು ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇಲ್ಲಿಂದ ಬಂದಿರುವಂತಹ ಪದಾಧಿಕಾರಿಗಳೆಲ್ಲ ಸೇರಿದ್ದೇವೆ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ. ಅದನ್ನು ನಮ್ಮ ಟ್ರಸ್ಟ್ನ ಚೇರ್ಮನ್ ಇದ್ದಾರೆ ಡಾಕ್ಟರ್ ನವೀನ್ ಶೆಟ್ರು, ಅವರು ನಿಮಗೆ ಹೇಳಲಿಕ್ಕಿದ್ದಾರೆ. ಮೊದಲದಾಗಿ ಇದು ಬೆಳಿಗ್ಗೆಯ ಫಸ್ಟ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗಿರೋದ್ರಿಂದ ನಿಮ್ಮನ್ನೆಲ್ಲ ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವವರ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಡಾಕ್ಟರ್ ನವೀನ್ ಶೆಟ್ಟಿಕೆ ಅಂತ ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಅದರ ಚೇರ್ಮನ್ ಇದ್ದಾರೆ. ಹಾಗೆ ಅವರ ಪಕ್ಕದಲ್ಲಿ ನಮ್ಮ ಕಾರ್ಯದರ್ಶಿಗಳು, ಟ್ರಸ್ಟ್ನ ಕಾರ್ಯದರ್ಶಿಗಳಿದ್ದಾರೆ, ಲಯನ್ ವಸಂತ್ ಶೆಟ್ಟಿ ಬಿ, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಲಯನ್ಸ್ ಅಲ್ಲಿ ಪ್ರಾಂತ್ಯ ಅಂತ ಬರ್ತದೆ, ಹಾಗೆ ಲಯನ್ಸ್ ಕ್ಲಬ್ ಅಶೋಕ್ ನಗರದ ಪ್ರಾಂತ್ಯ ಏನಿದೆ ಅದರ ಪ್ರಾಂತ್ಯ ಅಧ್ಯಕ್ಷರು ಚರಣ್ ಆಳ್ವ ಇದ್ದಾರೆ, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸ್ಥಾಪಕ ಸದಸ್ಯರು ಲಯನ್ ನಾರಾಯಣ್ ಎಂ, ಅವರು ನಮ್ಮ ಟ್ರಸ್ಟ್ನ ಜೊತೆ ಕಾರ್ಯದರ್ಶಿ ಕೂಡ ಹೌದು, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಲಯ ಅಂತ ಬರ್ತದೆ ನಮ್ಮ ಲಯನ್ಸ್ ಅಲ್ಲಿ, ನಮ್ಮ ವಲಯದ ವಲಯಾಧ್ಯಕ್ಷರು ಲಯನ್ ನರೇಶ್ ಶೆಟ್ಟಿ ಇದ್ದಾರೆ, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕ ನಗರದ ಖಜಾಂಚಿ ಕೋಶಾಧಿಕಾರಿ ಇದ್ದಾರೆ ಲಯನ್ ನಿಖಿಲ್ ಶೆಟ್ಟಿ ಅವರು, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾನು ಲಯನ್ಸ್ ಕ್ಲಬ್ ಮಂಗಳೂರಿನ ಅಶೋಕ್ ನಗರದ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಹಾಗೆ ಟ್ರಸ್ಟ್ನಲ್ಲಿ ಕೂಡ ನಾನು ಟ್ರೆಜರರ್ ಆಗಿದ್ದೇನೆ. ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ, ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮನ್ನ ಹಾಗೆ ಇವರೆಲ್ಲರನ್ನ ಸ್ವಾಗತಿಸ್ತಾ, ನಮ್ಮ ಈ ವಿಶೇಷ ಕಾರ್ಯಕ್ರಮ ಏನಿದೆ ಮೊದಲನೇದಾಗಿ ನಡೀತಾ ಇರೋದು, ಇದರ ಬಗ್ಗೆ ಒಂದು ತಮಗೆ ವಿವರವನ್ನ ನಮ್ಮ ಟ್ರಸ್ಟ್ನ ಚೇರ್ಮನ್ ಇದ್ದಾರೆ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಕೊಡಬೇಕು ಅಂತ ಅವರ ಹತ್ರ ಕೇಳಿಕೊಳ್ತೇನೆ. ಬರುವ 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಲಯನ್ಸ್ ಕ್ಲಬ್ ಅಶೋಕ್ ನಗರ ಹಾಗೂ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಸೇವಾ ಕಾರ್ಯಕ್ರಮದ ಅಂಗವಾಗಿ ಶ್ರೀಯುತ ಈಶ್ವರ್ ಮಲ್ಪೆ ಎನ್ನುವಂತಹ ಒಬ್ಬ ಗಣ್ಯ ವ್ಯಕ್ತಿ, ಸಮಾಜ ಸೇವಕ, ಇವರನ್ನು ಸಮಾಜದ ಎಲ್ಲ ಜನಗಳ ಮುಂದೆ ಗೌರವಿಸಿ ಸುಮಾರು 25,000 ರೂಪಾಯಿಯ ಒಂದು ಧನ ಸಹಾಯವನ್ನು ಕೂಡ ಅವರಿಗೆ ಗೌರವದ ಮುಖಾನ ನೀಡುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಆತ್ಮೀಯ ಬಂಧುಗಳೇ, ಸುಮಾರು ವರ್ಷ 1979ರಲ್ಲಿ ಆರಂಭವಾದ ಲಯನ್ಸ್ ಕ್ಲಬ್ ಅಶೋಕ್ ನಗರ ಕ್ಲಬ್, ಅದರ ಜೊತೆಗೆ ಆರಂಭವಾದ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ಸುಮಾರು 46 ವರ್ಷಗಳಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ದೀನ ದಲಿತ ಬಂಧುಗಳಿಗೆ ಮತ್ತು ಕಷ್ಟವೆಂದು ಹೇಳಿಕೊಂಡಂತಹ ಬಂಧುಗಳಿಗೆ ನಿರಂತರ ಸಹಾಯಧನ ಮತ್ತು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಈ ಹಂತದಲ್ಲಿ ಬರುವ ಜನವರಿ 26ರಂದು ನಮ್ಮೆಲ್ಲ ಸೇವಾ ಚಟುವಟಿಕೆಗಳ ಅನಾವರಣಗೊಳಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮ, ಸುಮಾರು 200ರಿಂದ 300 ಜನ ಸೇರುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಲಯನ್ ಅರವಿಂದ್ ಶೆಣೆಯವರು ಆಗಮಿಸಲಿಕ್ಕಿದ್ದಾರೆ. ಅವರ ಒಂದು ವಿಶೇಷ ಅಧಿಕೃತ ಭೇಟಿಯ ದಿನದಂದು ಈ ವರ್ಷದಿಂದ ನಾವೊಂದು ನಿರ್ಧಾರವನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಇನ್ನು ಮುಂದೆ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಸೇವೆ ನೀಡ್ತಾ ಇರುವಂಥ ಮತ್ತು ಅಂತಹ ಒಬ್ಬ ಮಹನೀಯರನ್ನು ನಾವು ಕರೆದು ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಅಶೋಕ ರತ್ನ ಎಂಬ ಬಿರುದನ್ನು ನೀಡಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಗರಿಷ್ಠ ಧನ ಸಹಾಯವನ್ನು ಹಂತ ಹಂತವಾಗಿ ಹೆಚ್ಚಿನ ಧನ ಸಹಾಯವನ್ನು ನೀಡುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಆತ್ಮೀಯ ಬಂಧುಗಳೇ, ನಾವು ಪ್ರತಿ ವರ್ಷ ಇದನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಈಶ್ವರ್ ಮಲ್ಪೆ ಪ್ರಾಯಶಃ ನಿಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿರಬಹುದು. ಸಮುದ್ರದ ಆಳತೀರದಲ್ಲಿ ಅನಾಹುತಗಳಾದಾಗ, ಜೀವಹಾನಿ ಆದಾಗ ಅಂತಹವರನ್ನು ರಕ್ಷಣೆ ಮಾಡುವಂಥದ್ದು ಅಥವಾ ಅವರು ಕಷ್ಟದಲ್ಲಿರುವಾಗ ರಕ್ಷಣೆ ಮಾಡುವುದು ಅಥವಾ ಆಳ ಸಮುದ್ರಕ್ಕೆ ಸೇರಿದಾಗ ಅವರನ್ನು ಹುಡುಕಿಕೊಂಡು ಮೇಲಕ್ಕೆ ತರುವಂತಹ ಪ್ರಯತ್ನವನ್ನು ನಿತ್ಯ ನಿರಂತರ ಮಾಡ್ತಾ ಇದ್ದಾರೆ ಅವರು. ನಾವು ಅವರನ್ನು ವಿನಂತಿಸಿಕೊಂಡಾಗ ಕೂಡ ಹೇಳಿದರು, ನಾನು ಯಾವ ಕ್ಷಣದಲ್ಲಿ ಎಲ್ಲಿ ಇರ್ತೇನೆ ಎನ್ನುವುದನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆ ಹೇಳಿದರೆ ಅವರ ಒಂದು ಕೆಲಸಕ್ಕೆ ಅಷ್ಟು ಮಾನ್ಯತೆ ಇದೆ ಮತ್ತು ಅವಶ್ಯಕತೆ ಇದೆ. ಕಳೆದ ವರ್ಷ ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ನೀವು ಕೇಳಿರ್ಬೋದು, ದೂರದ ಕೇರಳದ ಒಬ್ಬ ವ್ಯಕ್ತಿ ಲಾರಿ ಸಮೇತ ಸಮುದ್ರಕ್ಕೆ ಬಿದ್ದಾಗ ಆ ಲಾರಿಯನ್ನು ಹುಡುಕುವಲ್ಲಿ ಮತ್ತು ಆ ಲಾರಿಯ ಡ್ರೈವರನ್ನು ಹುಡುಕುವಲ್ಲಿ ಕೂಡ ಅವರ ಸಹಾಯವನ್ನು ಅವರು ಕೇಳಿದ್ದಾರೆ ಮತ್ತು ಇವರು ಅದಕ್ಕೆ ಸಹಕರಿಸಿದ್ದಾರೆ ಕೂಡ. ಮೊನ್ನೆ ದಿವಸ ನಾವು ಕರೆ ಮಾಡುವಾಗ ಭದ್ರಾವತಿಯಲ್ಲಿದ್ದರು ಅವರು.
ಅವ್ರು ಹೇಳಿದರು, ನಾನು ಖಂಡಿತವಾಗಿ ಬರ್ತೇನೆ, ಎಡೆಬಿಡದ ಕಾರ್ಯಗಳು ಇರ್ತದೆ ದಿನನಿತ್ಯ, ಆದರೂ ನಾನು ನಿಮ್ಮ ಒಂದು ಸೇವೆಯನ್ನು ಮನ್ನಿಸಿ ನಾನು ಅದಕ್ಕೆ ಆಗಮಿಸ್ತೇನೆ ಎನ್ನುವುದಾಗಿ ಅವರು ಹೇಳಿದ್ದಾರೆ. ಸೊ ಈ ವರ್ಷ ಈಶ್ವರ್ ಮಲ್ಪೆ, ಮುಂದಿನ ವರ್ಷಗಳಲ್ಲಿ ಮುಂದೆ ಸಮಾಜದಲ್ಲಿ ಯಾರಾದರೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಾಗ ಅವರ ಕೆಲಸವನ್ನು ಗುರುತಿಸಿ ಅಶೋಕ ರತ್ನ ಎಂಬ ಅವಾರ್ಡನ್ನು ಪ್ರತಿ ವರ್ಷ ಮುಂದಿನ ವರ್ಷದಿಂದ ನಾವು ನೀಡುವುದಾಗಿ ನಿರ್ಧರಿಸಿದ್ದೇವೆ. ಇದು ಒಂದು ಚಿಕ್ಕ ಸೇವೆ, ಇದರ ಜೊತೆಗೆ ನಿತ್ಯ ನಿರಂತರ ಸಮಾಜ ಸೇವೆಗಳನ್ನು ನಾವು ಮಾಡ್ತಾ ಇರ್ತೇವೆ. ಸೇವೆಯನ್ನ ಸಲ್ಲಿಸಿದವರು ನಿಸ್ವಾರ್ಥವಾಗಿ ಯಾರು ಸಮಾಜ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವಾಗ ಸಮಾಜದಲ್ಲಿ, ಅಂಥವರನ್ನ ಗುರುತಿಸಿ ನೀಡುವಂತಹದ್ದು ಬೇರೆ ಯಾವ ಯಾವ ಕ್ಷೇತ್ರದಲ್ಲ, ಸಮಾಜ ಸೇವೆಯಲ್ಲಿ ವಿಶೇಷವಾಗಿ ಸೇವೆಯನ್ನ ಸಲ್ಲಿಸುವವರನ್ನ ಗುರುತಿಸಿ ಅವರಿಗೆ ನಮ್ಮ ಟ್ರಸ್ಟ್ನಿಂದ ಸಾಧ್ಯವಾದಷ್ಟು ಒಂದು ಧನ ಸಹಾಯವನ್ನ ಮಾಡಿ ಅವರ ಜೀವನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅಂಥವರನ್ನ ಗುರುತಿಸಿ ನಾವು ಕೊಡುವ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದ್ದೇವೆ. ಯಾಕೆಂದ್ರೆ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಏನಿದೆ ನಿಮ್ಗೆಲ್ಲ ಗೊತ್ತಿದೆ, ನಾವು ಸೇವೆಗೆ ಮಹತ್ವ ನೀಡುವವರು. ಇದು ಕೂಡ ಸೇವೆಯ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಪ್ರತಿ ವರ್ಷ ಇನ್ನು ಒಬ್ಬರೊಬ್ಬರನ್ನ ಗುರುತಿಸಿ ಲಯನ್ಸ್ ಅಶೋಕ ಸೇವಾ ರತ್ನ ಪ್ರಶಸ್ತಿ ಅಂತ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ದೇವೆ.